ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 2 T20 ಪಂದ್ಯಗಳು ಮುಗಿದಿದ್ದು ಇನ್ನೂ 3 ಪಂದ್ಯಗಳು ಬಾಕಿ ಇವೆ. ಈ ಸರಣಿಯನ್ನ ಗೆಲ್ಲೋದು ಭಾರತಕ್ಕೆ ಪ್ರತಿಷ್ಠೆಯ ಪ್ರಶ್ನೆ ಕೂಡ. ಆಲ್ರೆಡಿ ಐರ್ಲೆಂಡ್ ವಿರುದ್ಧ ಸೋತಿರೋದ್ರಿಂದ ಆಂಗ್ಲರ ನಾಡಿನಲ್ಲಿ ಗೆಲ್ಲಲೇಬೇಕಾದಂತ ಒತ್ತಡ ಕೂಡ ಇದೆ. ಹಾಗೇನಾದ್ರೂ ಸರಣಿ ಕೈಜಾರಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಕೂಡ ಚರ್ಚೆಯ ವಿಚಾರವಾಗಲಿದೆ. 2 ಸರಣಿ ಅಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಮಾಡುತ್ತಾ ಅಂತ ನಿಮ್ಗೆ ಅನಿಸಬಹುದು. ಯಾಕಂದ್ರೆ ರಿಯಾಲಿಟಿ ಬೇರೆನೇ ಇದೆ. ಅದು ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ರಲ್ಲಿ ಭಾರತ T20 ವಿಶ್ವಕಪ್ ಚಾಂಪಿಯನ್ಸ್, 2026ರಲ್ಲೂ ಕೂಡ T20 ಟ್ರೋಫಿಯ ವಿನ್ನರ್ಸ್. 1050 ದಿನಗಳ ಕಾಲ T20 ಸರಣಿಗಳಲ್ಲಿ ಭಾರತಕ್ಕೆ ಸೋಲು ಎನ್ನುವಂತ ಮಾತೇ ಇಲ್ಲ. ಬಟ್ ಶ್ರೇಯಸ್ ಅಯ್ಯರ್ ತಮ್ಮ ನಾಯಕತ್ವದ ಮೊದಲ ಸೀರೀಸ್ನಲ್ಲಿ ಕ್ಲೀನ್ ಸ್ವೀಪ್ ಆಗಿದ್ದಾರೆ. ಹೀಗಾಗಿ ಇಂಗ್ಲೆಂಡ್ ಸರಣಿ ಒಂದ್ ರೀತಿ ಅವರ ಕ್ಯಾಪ್ಟನ್ಸಿ ಜೊತೆಗೆ ಬ್ಯಾಟಿಂಗು ಕೂಡ ಅಗ್ನಿ ಪರೀಕ್ಷೆಯಾಗಿದೆ. ಇಲ್ಲೂ ಕೂಡ ಎಡವಿದರೆ ಮುಂದಿನ ಪ್ರತಿ ಸರಣಿ ಅವರ ಭವಿಷ್ಯ ಬರೆಯುವಂತ ಸರಣಿಗಳಾಗ್ಲಿವೆ. ಏಷ್ಯನ್ ಗೇಮ್ಸ್ ವರೆಗೂ ಶ್ರೇಯಸ್ ಅಯ್ಯರ್ ಭಾರತ T20 ಕ್ಯಾಪ್ಟನ್. IPL ಬಳಿಕ ಭಾರತ T20 ಹೊಸ ಕ್ಯಾಪ್ಟನ್ ಆಗಿ ಶ್ರೇಯಸ್ ಅಯ್ಯರ್ಗೆ ಜವಾಬ್ದಾರಿ ಸಿಕ್ಕಿದೆ. ಐರ್ಲೆಂಡ್, ಇಂಗ್ಲೆಂಡ್ ಹಾಗೆ ಏಷ್ಯನ್ ಗೇಮ್ಸ್, ಸೊ ಈ 3 ಶೆಡ್ಯೂಲ್ಗಳಿಗೆ ಒಮ್ಮೆಯೇ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಲಿ ಟೀಮ್ ಅನ್ನು ಅನೌನ್ಸ್ ಮಾಡಲಾಗಿದೆ. ಐರ್ಲೆಂಡ್ ವಿರುದ್ಧ ಸಪ್ಪೆಯಾಗಿದ್ದ ಅಯ್ಯರ್ ಇಂಗ್ಲೆಂಡ್ ವಿರುದ್ಧ ಬೆಟರ್ ಪರ್ಫಾರ್ಮೆನ್ಸ್ ನೀಡಿದ್ರು ಕೂಡ ಗೆಲುವು ಕೂಡ ಮುಖ್ಯವಾಗುತ್ತೆ ತಂಡದ್ದು. ಮೇನ್ಲಿ ಇಲ್ಲಿ ಶ್ರೇಯಸ್ಗೆ ಇರುವಂತಹ ಅತಿ ದೊಡ್ಡ ಟಾರ್ಗೆಟ್ 2028ರ T20 ವಿಶ್ವಕಪ್ ಹಾಗೆ 2028ರಲ್ಲಿ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿರುವಂತ ಒಲಿಂಪಿಕ್ಸ್ ಕ್ರೀಡಾಕೂಟ. ಈ 2 ಬಿಗ್ ಇವೆಂಟ್ಗಳನ್ನ ಗಮನದಲ್ಲಿ ಇಟ್ಟುಕೊಂಡೇ ಪಾಸಿಟಿವ್ ರಿಸಲ್ಟ್ ಬರದೇ ಇದ್ರೆ BCCI ಹೊಸ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಂಗ್ಲೆಂಡ್ ಬಳಿಕ ಅಕ್ಟೋಬರ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ 5 ಪಂದ್ಯಗಳ ತವರು T20 ಸರಣಿ ಆಡಬೇಕಿದೆ. ಆನಂತರ ನ್ಯೂಜಿಲೆಂಡ್ ವಿರುದ್ಧ 5 ಪಂದ್ಯಗಳ T20 ಸರಣಿ ಕೂಡ ಆಡಬೇಕಿದೆ. ಸೊ ಅಲ್ಲಿಗೆ ಈ ವರ್ಷ ಶ್ರೇಯಸ್ ಅಯ್ಯರ್ ಬ್ಯಾಟಿಂದ ಬರುವಂತ ರನ್ಸ್ ಹಾಗೆ ತಂಡದ ಗೆಲುವುಗಳು ಅವರ ಕ್ಯಾಪ್ಟನ್ಸಿ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ. ಟೀಮ್ ಇಂಡಿಯಾದಲ್ಲಿ ಅಯ್ಯರ್ಗೆ ಕ್ಯಾಪ್ಟನ್ಸಿ ಹೊಸದಾಗಿದ್ರು ಕೂಡ IPLನಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. 3 ಬೇರೆ ಬೇರೆ ತಂಡಗಳನ್ನ ಫೈನಲ್ಗೆ ಮುನ್ನಡೆಸಿದ ಶ್ರೇಯಸ್. IPLನಲ್ಲಿ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಸದ್ದು ಮಾಡಿದ್ದಾರೆ. 3 ಬೇರೆ ಬೇರೆ ಫ್ರಾಂಚೈಸಿಗಳಲ್ಲಿ ತಂಡಗಳನ್ನ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿ ಫೈನಲ್ಗೆ ತೆಗೆದುಕೊಂಡು ಹೋಗಿರುವಂತಹ ಸಾಧನೆ ಅವರ ಹೆಸರಲ್ಲಿದೆ. 2020ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ IPL ಇತಿಹಾಸದಲ್ಲೇ ಫಾರ್ ದಿ ಫಸ್ಟ್ ಟೈಮ್ ಫೈನಲ್ಗೆ ಲೀಡ್ ಮಾಡಿದ್ರು. 10 ವರ್ಷಗಳ ಬಳಿಕ KKR ತಂಡವನ್ನ 2024ರಲ್ಲಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. 2025ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನ ಫೈನಲ್ಗೆ ಕೊಂಡೊಯ್ದಿದ್ರು. ಇದರ ಜೊತೆಗೆ 2019ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ ಪ್ಲೇ ಆಫ್ಗೆ ಮುನ್ನಡೆಸಿದ್ರು. IPLನಲ್ಲಿ ಅತಿ ಹೆಚ್ಚು ಗೆಲುವಿನ ಫಲಿತಾಂಶವನ್ನ ಹೊಂದಿರುವ ನಾಯಕ ಎನ್ನುವಂತ ದಾಖಲೆ ಕೂಡ ಅವರ ಹೆಸರಲ್ಲೇ ಇದೆ. ಇದೇ ಕಾರಣಕ್ಕೆ 3 ವರ್ಷಗಳಿಂದ T20 ತಂಡದಲ್ಲೇ ಇಲ್ಲದಿದ್ರು ಕೂಡ ನಾಯಕನಾಗಿ ಅವರಿಗೆ BCCI ಚಾನ್ಸ್ ಕೊಟ್ಟಿದೆ. ಆದರೆ ಅದನ್ನ ಉಳಿಸಿಕೊಳ್ಳೋದು ಬಿಡೋದು ಕೂಡ ಅವರ ಕೈಯಲ್ಲೇ ಇದೆ. ನಮಸ್ಕಾರ.